ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಈಗಲೂ ಕೂಡ ಮುಂದುವರಿತಾ ಇದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಾಗಿ ಬೆಳಗ್ಗೆಯಿಂದ ಕ್ಯೂ ನಿಲ್ತಾ ಇದ್ದಾರೆ ಜನ. ಪ್ರತಿದಿನ ಇದೇ ಆಗ್ತಾ ಇದೆ. ಬೆಳಗ್ಗೆ ಹೋಗಿ ಕೆಲಸ ಕಾರ್ಯ ಬಿಟ್ಟು ಸಿಲಿಂಡರ್ಗೋಸ್ಕರ ಜನ ಕ್ಯೂ ನಿಲ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಪಡೆಯಲು ಜನ ನೂಕು ನುಗ್ಗಲುವೆ ಇಲ್ಲಿ ಉಂಟಾಗಿರುವಂಥದ್ದು. ಇಂದು ಮುಂಜಾನೆ 5 ಗಂಟೆಯಿಂದಲೇ ಕ್ಯೂ ನಿಂತಿದ್ದಾರಂತೆ ಗ್ರಾಹಕರು. ಅದು ಕೂಡ ಕಂಪ್ಲಿ ಪಟ್ಟಣದ ಶರತ್ ಎಂಟರ್ಪ್ರೈಸ್ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿರುವಂಥದ್ದು. ಈಗ ಏನ್ ಮಾಡ್ತಾರೆ? ಇನ್ನು ಸಿಲಿಂಡರ್ ಬುಕ್ ಮಾಡಿದ್ರು ಸಿಲಿಂಡರ್ ಬರ್ತಾ ಇಲ್ಲ, ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ಕೇಳ್ತಾ ಇದ್ದಾರೆ, ಯಾಕೆ ಬರ್ತಾ ಇಲ್ಲ ಸಿಲಿಂಡರ್ ಕೊಡಿ ಅಂತೇಳಿ. ಆದ್ರೂ ಕೂಡ ಅವ್ರ ಹತ್ರನೂ ಸ್ಟಾಕ್ ಇಲ್ಲ. ಕೆಲವೊಂದು ಕಡೆ ಕೊಡ್ತಾ ಇದ್ದಾರೆ, ಕೆಲವೊಂದು ಕಡೆ ಕೊಡ್ತಾ ಇಲ್ಲ. ಕೆಲವೊಂದು ಕಡೆ ಸಮಸ್ಯೆ ಇದೆ, ಕೆಲವೊಂದು ಕಡೆ ಯಾವುದೇ ಸಮಸ್ಯೆ ಇಲ್ಲ. ಹೀಗೆ ಸಿಲಿಂಡರ್ ಬೆಲೆ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, ದಯವಿಟ್ಟು ಸಿಲಿಂಡರ್ ಕೊಡಿ, ಸಿಲಿಂಡರ್ ಸಿಕ್ಕರೆ ಸಾಕು ಅಂತಿದ್ದಾರೆ ಇಲ್ಲಿನ ಸಾರ್ವಜನಿಕರು. 15 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಬುಕ್ ಮಾಡಿದ್ರು ಗ್ಯಾಸ್ ಸಿಲಿಂಡರ್ ಮನೆಗೆ ಬರ್ತಾ ಇಲ್ಲ. ಏಜೆನ್ಸಿ ಮುಂದೆ ಕ್ಯೂ ನಿಂತು ಸಿಲಿಂಡರ್ ಪಡಿತಾ ಇದ್ದಾರೆ ಇಲ್ಲಿನ ಜನ. ಸಿಲಿಂಡರ್ ಸ್ಟಾಕ್ ಬಂದಿದೆ, ಎಲ್ಲರಿಗೂ ಸಿಗುತ್ತೆ ಅಂತ ಹೇಳುತ್ತಿದ್ದಾರೆ ಇಲ್ಲಿನ ಏಜೆನ್ಸಿ ಸಿಬ್ಬಂದಿ. ಮತ್ತೊಂದು ಕಡೆ ಇಲ್ಲಿ ಇಷ್ಟು ದಿನ ಆದ್ರೂ ಕೂಡ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಜನ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಕಂಪ್ಲಿ ಪಟ್ಟಣದ ಶರತ್ ಎಂಟರ್ಪ್ರೈಸಸ್ ಗ್ಯಾಸ್ ಏಜೆನ್ಸಿ ಮುಂದೆ ಈ ಒಂದು ದೃಶ್ಯಗಳು ಕಂಡುಬಂತು. ನೋಡಿ, ಬೆಳಿಗ್ಗೆ 5 ಗಂಟೆಯಿಂದ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಸಿಲಿಂಡರ್ಗೋಸ್ಕರ ಲೈನಲ್ಲಿ ನಿಂತಿರುವಂಥದ್ದು ಗ್ಯಾಸ್ ಏಜೆನ್ಸಿ ಮುಂದೆ. ಬೆಳಿಗ್ಗೆ 5 ಗಂಟೆಯಿಂದ ಹೋಗಿ ಜನ ನಿಂತ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಸಿಲಿಂಡರ್ ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಿಲಿಂಡರ್ ಕೊಡಿ. ಬಹಳ ದಿನಗಳಿಂದ ಸಿಲಿಂಡರ್ ಬುಕ್ ಮಾಡ್ತಾ ಇದೀವಿ, 15 ದಿನ ಆಯ್ತು ಸಿಲಿಂಡರ್ ಬುಕ್ ಮಾಡಿ, ಆದ್ರೂ ಸಿಲಿಂಡರ್ ನಮಗೆ ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ದುಡ್ಡು ಜಾಸ್ತಿ ತಗೊಳ್ಳಿ, ಆದ್ರೆ ಸಿಲಿಂಡರ್ ಕೊಡಿ ಅಂತ ಇಲ್ಲಿನ ಜನ ಬೆಳಿಗ್ಗೆ 5 ಗಂಟೆಯಿಂದ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಹೋಗಿ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಆದ್ರೆ ಏಜೆನ್ಸಿ ಸಿಬ್ಬಂದಿ ಒಂದು ಭರವಸೆ ಕೊಡ್ತಾ ಇದ್ದಾರೆ, ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ, ಸಿಲಿಂಡರ್ ಸ್ಟಾಕ್ ಬಂದಿದೆ ಅಂತ ಹೇಳಿದ್ದಾರೆ. ನಮ್ದೇ ಮಾಡಿ